ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀಕ್ರೆಟ್ ಸ್ಟಿಚಸ್ ಬೈ ಎಸ್. ಇವತ್ತು ನಾನು ಜಿಗ್ಜ್ಯಾಗ್ ಸ್ಟಿಚ್ ಕಲಿಸಿಕೊಡ್ತೇನೆ. ಇದು ನಮಗೆ ಕಟ್ ವರ್ಕ್ ಮಾಡುವಾಗ ಯೂಸ್ ಆಗ್ತದೆ. ಆ್ಯಂಡ್ ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಯೂಸ್ ಮಾಡಿಕೊಂಡು ನಾವು ಬ್ಲೌಸ್ ಡಿಸೈನ್ ಕೂಡ ಮಾಡ್ಬೋದು. ಈಗ ಜಿಗ್ಜ್ಯಾಗ್ ಮಾಡೋದು ಹೇಗೆ ಅಂತ ನೋಡುವ. ಮೊದಲಿಗೆ ನಾವು ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ನಾನು ಚೈನ್ ಸ್ಟಿಚ್ ಹಾಕ್ತಾ ಇದ್ದೇನೆ. ಜರಿ ಥ್ರೆಡ್ಡಲ್ಲಿ ಕಾಪರ್ ಕಲರ್ ಜರಿ ಥ್ರೆಡ್ಡನ್ನು ತಗೊಂಡಿದ್ದೇನೆ ನಾನು. ಅದರಲ್ಲಿ 14 ನಂಬರ್ ನೀಡಲ್ ತಗೊಂಡಿದ್ದೇನೆ ನಾನು. 14 ನಂಬರ್ ನೀಡಲ್ ತಗೊಂಡು ಚೈನ್ ಸ್ಟಿಚ್ ಹಾಕಿದೆ ಒಂದು ಲೈನ್. ನಂತರ ಲಾಸ್ಟಿಗೆ ಒಂದು ನಾಟ್ ಸ್ಟಿಚ್ ಹಾಕಬೇಕು, ನಾವು ಎಂಡ್ ನಾಟ್ ಹಾಕಬೇಕು. ಈಗ ಆಯಿತು ಎಂಡ್ ನಾಟ್. ಅದು ಸ್ವಲ್ಪ ಆಚೆ ಸೈಡಿಗೆ ಹೋಗಿದೆ, ಕಾಣ್ತಾ ಇಲ್ಲ. ಈಗ ನೋಡಿ, ಎಂಡ್ ನಾಟ್ ಆಯಿತು. ನಂತರ ನಾವು ವಿ ಶೇಪಲ್ಲಿ ಚೈನ್ ಸ್ಟಿಚ್ ಕೊಡ್ತಾ ಹೋಗಬೇಕು. ಅದು ಹೇಗೆ ಅಂತ ಇಲ್ಲಿ ನೋಡಿ. ಮೊದಲಿಗೆ ಚೈನ್ ಸ್ಟಿಚ್ನ ಮೇಲ್ಗಡೆ ಒಂದು ನೀಡಲ್ ಹಾಕಿ ಥ್ರೆಡ್ ತರಬೇಕು ಮೇಲೆ. ನಂತರ ಸ್ವಲ್ಪ ಸ್ಲ್ಯಾಂಟಾಗಿ ಹಿಡಿದುಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ನಮ್ಮದು ಸ್ಟಿಚಸ್ ಬರಬೇಕು. ಕೆಳಗೆ ಚುಚ್ಚಬೇಕು, ಪುನಃ ಮೇಲೆ, ಪುನಃ ಕೆಳಗೆ. ನೋಡಿ, ಕಾಣಿಸ್ತಿದೆಯಾ? ಈ ಥರ ಬರ್ತದೆ ಸ್ಟಿಚಸ್. ಅದು ಈಗ ಕೆಳಗೆ ಚುಚ್ಚಿದ್ದೇನೆ ನೋಡಿ, ಕೆಳಗೆ ಚುಚ್ಚಿದ್ದೇನೆ. ಚೈನ್ ಸ್ಟಿಚ್ಚಿಂದು ನಮ್ಮದು ಸ್ಟ್ರೈಟ್ ಲೈನ್ ಇದ್ದು ಚೈನ್ ಸ್ಟಿಚ್ಚನ್ನ ಕೆಳಗೆ ಚುಚ್ಚಿದ್ದೇನೆ. ಈಗ ಬಂತು ಅದರ ಸ್ಲ್ಯಾಂಟಾಗಿ ಸ್ವಲ್ಪ ಓರೆಯಾಗಿ ಮೇಲ್ಗಡೆ ಚುಚ್ಚಬೇಕು, ಪುನಃ ಸ್ಲ್ಯಾಂಟಾಗಿ ಕೆಳಗಡೆ ಚುಚ್ಚಬೇಕು. ನೋಡಿ, ಇದೀಗ ವಿ ಶೇಪಲ್ಲಿ ಬಂತು. ವಿ ಶೇಪಲ್ಲಿ ಬಂತು, ಆಯಿತಾ? ಹೀಗೇ ಮಾಡ್ತಾ ಹೋಗಬೇಕು ನಾವು. ಇದಕ್ಕೆ ನಾವು ಜಿಗ್ಜ್ಯಾಗ್ ಸ್ಟಿಚ್ ಅಂತ ಹೇಳ್ತೇವೆ. ಇದು ಯೂಸ್ ಮಾಡ್ಕೊಂಡು ನಾವು ಬ್ಲೌಸಿಗೆ ಡಿಸೈನ್ ಕೂಡ ಮಾಡ್ಬೋದು. ಅಂದರೆ ಈ ವಿ ಶೇಪ್ನ ಮಿಡ್ಲಲ್ಲಿ ಪೋರ್ಷನ್ ಖಾಲಿ ಇರ್ತದಲ್ಲ, ಅಲ್ಲಿ ನಾವು ಫ್ರೆಂಚ್ ನಾಟೆಲ್ಲ ಹಾಕ್ಬೋದು. ಈಗ ನೋಡಿ, ಕೆಳಗಿಂದ ಮೇಲೆ ತಂದು ಪುನಃ ಮೇಲ್ಗಡೆ ಸ್ವಲ್ಪ ವಿ ಶೇಪಲ್ಲಿ ಬರೋ ಥರ ಚುಚ್ಚಬೇಕು, ಪುನಃ ಕೆಳಗಡೆ. ಇವತ್ತು ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ಒಳ್ಳೆ, ನನಗೆ ಇದು ಗುಡ್ ನ್ಯೂಸು ನಿಮಗೆ ಹೇಳಬೇಕಂತ ಮನಸ್ಸಾಗ್ತಿದೆ. ಅಂದರೆ ಹೇಳ್ತೇನೆ ನಾನು. ಏನಂತ ಹೇಳಿದರೆ, ಇವತ್ತು ಒಂದು ಹೊಸ ಬುಕ್ ಪರ್ಚೇಸ್ ಮಾಡಿದ್ದೇನೆ ನಾನು. ಅದೇನಂತ ಹೇಳಿದರೆ, ತಾರಾ ಮಂಜುನಾಥ್ ಅವರು ಬರೆದಿರುವಂಥದ್ದು 21 ದಿನಗಳಲ್ಲಿ ಬದುಕು ಬದಲಿಸುವ 21 ಅಭ್ಯಾಸಗಳು. ಅದನ್ನು ನಾನು ಪರ್ಚೇಸ್ ಮಾಡಿದ್ದೇನೆ. ಅದು ಮೋಸ್ಟ್ ಟ್ರೆಂಡಿಂಗಲ್ಲಿರುವಂತಹ ಬುಕ್, ಆಯಿತಾ? ಕನ್ನಡದಲ್ಲಿ ಇದೆ. ಅದು ತಾರಾ ಮಂಜುನಾಥ್ ಅವರು ಬರೆದಿರುವಂಥದ್ದು. ಅದು ಬುಕ್ ಅಂದರೆ ನನಗೆ ತುಂಬ, ಅಂದರೆ ತಾರಾ ಮಂಜುನಾಥ್ ಅವ್ರದ್ದು ವೀಡಿಯೋಸ್ ಎಲ್ಲ ನನಗೆ ತುಂಬ ಇಷ್ಟ. ಆ್ಯಂಡ್ ಅವರು ಬರೆದಿರುವಂತಹ ಬುಕ್ ಅಂದರೆ ನಾನು ಪರ್ಚೇಸ್ ಮಾಡದೇ ಇರುತ್ತೇನಾ. ಈಗ ಪರ್ಚೇಸ್ ಮಾಡ್ಕೊಂಡಿದ್ದೇನೆ. ನನ್ನ ಮಗ ಅಂತೂ ತುಂಬ ಎಕ್ಸೈಟೆಡ್ ಆಗಿ ಬುಕ್ಕನ್ನು ನೋಡ್ತಾ ಇದ್ದ. ಸುಮಾರು ಪುಟ ತಿರುವಿ ನೋಡಿದ್ದಾನೆ ಈಗಷ್ಟೇ ಅವನು. ಆ್ಯಂಡ್ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಅದು ಬುಕ್ ಓದ್ತಾ ಹಾಗೆಯೇ ನಾನು ಬುಕ್ ಓದಿದಾಗ ನನಗೆ ಇಷ್ಟವಾದಂಥ ವಿಚಾರಗಳನ್ನು, ನಮಗೆ ಲೈಫ್ಗೆ ಅಪ್ಲಿಕೇಬಲ್ ಆಗಿರುವಂಥ ವಿಚಾರಗಳನ್ನು ನಾನು ಇದರಲ್ಲಿ ನಂದು ಡಿಸೈನ್ ವೀಡಿಯೋದಲ್ಲಿ ಸ್ವಲ್ಪ ತುಣುಕನ್ನು ನಾನು ಹೇಳ್ತೇನೆ. ಹಾಗೆ ಡಿಸೈನ್ ಕೂಡ ಕಲಿಯುವ. ನೋಡಿ, ಇವತ್ತಿನ ಸ್ಟಿಚಸ್ ನಮ್ಮದು ಜಿಗ್ಜ್ಯಾಗ್ ಸ್ಟಿಚಸ್ ಎಂಡ್ ಆಗ್ತಾ ಬಂತು. ಲಾಸ್ಟಿಗೆ ನಾವಿಲ್ಲಿ ಎಂಡ್ ನಾಟನ್ನು ಹಾಕಬೇಕು. ಎಂಡ್ ನಾಟ್ ಹಾಕಬೇಕು. ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.